ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಆಚಾರ್. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಮೋಟೋ ಬ್ಲಾಗರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಮೋಟೋ ಬ್ಲಾಗರ್ ಆಗೋದಕ್ಕೆ ನಿಮ್ಮ ಹತ್ರ ಏನೆಲ್ಲ ಒಂದು ಗೆಜೆಟ್ಸ್ ಬೇಕಾಗುತ್ತೆ, ಸೊ ಇದ್ರ ಬಗ್ಗೆ ಆದ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಮೋಟೋ ಬ್ಲಾಗರ್ ಆಗಬೇಕು ಹೊರತು ಸಾಲಗಾರರಲ್ಲ. ಸೊ ಅದರಿಂದ ನಾವು ಒಂದಷ್ಟು ಟಿಪ್ಸ್ ಹೇಳ್ಕೊಡ್ತೀನಿ. ಸೊ ಅದ್ರ ನಾವು ಫಾಲೋ ಮಾಡಿದ್ರೆ ನೀವು ಬೇಸಿಕ್ಕಿಂದ ಬರ್ತಿತ್ತು ಅಂದರೆ ಇವಾಗ ಮೋಟೋ ಬ್ಲಾಗ್ ಮಾಡಬೇಕು ಅಂದ್ಕೊಂಡು ನಿಮಗೊಂದು ಹೆಲ್ಪ್ಫುಲ್ ಆಗುವಂಥ ವಿಡಿಯೋ ಅಂದರೆ ತಪ್ಪಾಗಲ್ಲ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೀವು ಸಾಲಗಾರರಾಗಬಾರ್ದು, ಮೋಟೋ ಬ್ಲಾಗರ್ ಆಗಬೇಕು ಅಂತ ನಾನು ಏನಕ್ಕೆ ಶುರು ಮಾಡಿದೆ ಅಂದರೆ, ಫಸ್ಟೇ ನೀವು ಎಲ್ಲ ಒಂದು ಗೆಜೆಟ್ಸ್ಗೆ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡಿಬಿಡೋದು ಅಂದರೆ ಹೆಂಗ್ ಗುರು ವಾಪಸ್ ತಗೊಳ್ಳೋದು? ಸೊ ಇದನ್ನು ನೀವು ಯೋಚನೆ ಮಾಡಬೇಕು. ನೀವು ಯೂಟ್ಯೂಬಲ್ಲಿ ಇನ್ವೆಸ್ಟ್ ಮಾಡಿ ನೀವು ಅದನ್ನು ಮತ್ತೆ ರಿಕವರಿ ಮಾಡೋದಕ್ಕೆ ಸುಮ್ಮನೆ ನೀವು ತುಂಬ ಸ್ಟ್ರಗಲ್ ಪಡಬೇಕಾಗುತ್ತೆ. ಸೊ ನಾನು ನಿಮ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತಿದ್ದು ಅದಕ್ಕೇನೆ. ನೀವು ಮೋಟೋ ಬ್ಲಾಗ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿತ್ತು ಅಂದರೆ ನೀವು ಸೈಕಲಿಂದನೇ ಶುರು ಮಾಡ್ಬೋದು. ನನಗೆ ಬೈಕೇ ಬೇಕು, ಒಂದೊಳ್ಳೆ ಐಷಾರಾಮಿ ಗಾಡಿನೇ ಬೇಕು ಅಂತಂದರೆ ಸ್ವಲ್ಪ ಕಷ್ಟ, ಅದೇ ಸಾಲ ಮಾಡಬೇಕಾಗುತ್ತೆ. ಸೊ ನಾನು ಹೇಳ್ತಿರೋದು, ನಿಮ್ಮ ಕಂಟೆಂಟ್ ಏನಿದೆ, ನಿಮ್ಮ ಕಂಟೆಂಟ್ನ ತೋರಿಸ್ಬೇಕು ನಮ್ಮ ಜನಗಳಿಗೆ, ನನ್ನ ವಿಡಿಯೋ ಇಷ್ಟ ಆಗಬೇಕು ಅಂತಂದರೆ ನೀವು ಸೈಕಲಿಂದನೇ ಶುರು ಮಾಡ್ಬೋದು. ಸೊ ಅದರಿಂದ ನೀವು ಸೈಕಲಿಂದ ಅಥವಾ ನಿಮ್ಮ ಆಲ್ರೆಡಿ ಬೈಕ್ ಇತ್ತು ಅಂತಂದರೆ ಅಲ್ಲಿಂದಲೇ ವಿಡಿಯೋ ಶುರು ಮಾಡಿ. ವಿಡಿಯೋನ ನೀವು ಹೆಂಗೆ ಶೂಟ್ ಮಾಡಬೇಕು ಮತ್ತು ಅದಕ್ಕೆ ಹೆಂಗೆ ಮೌಂಟ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ಸಿಂಪಲಾಗಿ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡ್ತಿರ್ಬೋದು, ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಈ ಸೇಲ್ಸ್ ಇದ್ದಾಗ ಅಥವಾ ನಾರ್ಮಲ್ ಡೇಸಲ್ಲೂ ಕೂಡ ಒಂದು 400 - 500 ರೂಪಾಯಿಗೆ ಈ ಮೌಂಟ್ ಸಿಗುತ್ತೆ. ಮತ್ತು ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಹೆಲ್ಮೆಟ್ ಅಂತೂ ಇದ್ದೇ ಇರುತ್ತೆ, ಅಥವಾ ನೀವು ಬೈ ಮಾಡ್ಕೊಳ್ಳಿ. ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಒಂದು ಸ್ವಲ್ಪ ಕ್ವಾಲಿಟಿ ಇರುವಂಥ ಹೆಲ್ಮೆಟ್ನ ಬೈ ಮಾಡ್ಕೊಳ್ಳಿ. ಈ ಮೌಂಟನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಸೊ ಇದನ್ನು ಆರಾಮಾಗಿ ನಿಮ್ಮ ಮೊಬೈಲನ್ನು ಈ ರೀತಿ ಮುಂದೆ ಹೋಲ್ಡ್ರಿಗೆ ಟೈಟ್ ಮಾಡಿಕೊಂಡ್ರೆ ಆರಾಮಾಗಿ ನಿಮ್ಮ ಮೋಟೋ ಬ್ಲಾಗ್ ವಿಡಿಯೋ ಮಾಡೋದಕ್ಕೆ ರೆಡಿ ಆಗುತ್ತೆ. ಸೊ ನಾನು ಕೂಡ ನಂಜನಗೂಡಿಗೆ ಒಂದು ಹೋಗೋ ವಿಡಿಯೋ ಮೋಟೋ ಬ್ಲಾಗ್ ಮಾಡಿದ್ದೀನಿ, ಒಂದು ಸತಿ ನೋಡಿ. ಸೇಮ್ ಇದೇ ಗೆಜೆಟ್ನ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡೋದು ತುಂಬ ಅದ್ಭುತವಾಗಿ ಬಂದಿದೆ. ಓಕೆನಾ? ಸೊ ನಿಮ್ಮ ಒಂದು ಮೊಬೈಲು ತುಂಬ ಒಂದು 4K ಅಥವಾ 180p ಸಪೋರ್ಟ್ ಮಾಡುತ್ತೆ ಅಂದರೆ ಆ ಒಂದು ಕ್ವಾಲಿಟಿಲೇ ರೆಕಾರ್ಡ್ ಮಾಡ್ಕೊಳ್ಳಿ. ಓಕೆನಾ? ಎಡಿಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಸಾಧ್ಯ ಆದರೆ ಒಂದು ಮೈಕ್ನ ಸಪೋರ್ಟ್ ತೊಗೊಳ್ಳಿ. ಫಸ್ಟು ಸ್ಟಾರ್ಟಿಂಗ್ ಹೇಳುವಂಥದ್ದು 100-150ಕ್ಕೆಲ್ಲ ಒಂದು ಸಿಂಪಲ್ ಆದ ಮೈಕ್ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಮೆಝಾನ್ಲೆಲ್ಲ. ಸೊ ಅದನ್ನು ನೀವು ಬೈ ಮಾಡ್ಕೊಳ್ಳಿ. ಓಕೆನಾ? ಸೊ ಕ್ಲಿಪ್ಪು ಮತ್ತು ಮೌಂಟು, ಮೈಕು ಇಷ್ಟರಿಂದ ನಿಮಗೆ ಅಂದಾಜು ಅಂದ್ರೂ 600 - 700 ರೂಪಾಯಿ ಆಗುತ್ತೆ ಅಷ್ಟೇ. ನಿಮ್ಮ ಹತ್ರ ಹೆಲ್ಮೆಟ್ ಇಲ್ಲ ಅಂದರೆ ಅದಕ್ಕೆ 1,500 ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟರೆ ಎಲ್ಲ ರೆಡಿ ಇದೆ ಅಂತಲೇ ಅರ್ಥ. ಒಂದು 800, 900, 1000 ಈ 1000 ಒಳಗಡೆ ಒಂದು ಒಳ್ಳೆ ಮೈಕ್ ಬೇಕು ಅಂದರೆ ಒಂದು 1000 ಅಂದ್ಕೊಂಡು ಬೇಕು. ಬೇಡಪ್ಪ ನಮ್ಗೆ ಚಿಕ್ಕದು 100-150 ರೂಪಾಯಿ ತಗೋತೀನಿ ಅಂತಂದರೆ ಮೌಂಟ್ ಒಂದು 500 ಇಟ್ಕೊಳ್ಳಿ, ಇದು 150 ಇಟ್ಕೊಳ್ಳಿ, 650 ಅಥವಾ 700 ರೂಪಾಯಿ. 700 ರೂಪಾಯಿಲಿ ನೀವು ಮೋಟೋ ಬ್ಲಾಗ್ನ ಆರಾಮಾಗಿ ಶುರು ಮಾಡ್ಬೋದು ಗುರು, ಒಂದೊಳ್ಳೆ ಕಂಟೆಂಟಾಗಿ ಕೊಟ್ಕೊಂಡು. ಫಾರ್ ಎಕ್ಸಾಂಪಲ್ ನೀವು ಅದರ ಹಿಸ್ಟ್ರಿನ ಹೇಳ್ಕೊಂಡು ವೀಡಿಯೋ ಶುರು ಮಾಡ್ತೀನಿ ಅಂದರೆ ಬೆಸ್ಟು. ಸೊ ಅದನ್ನು ಶುರು ಮಾಡಿ ಬೇಸಿಕ್ಕಾಗಿ ನೀವು ಬನ್ನಿ, ಆಯಿತಾ? ಸ್ವಲ್ಪ ಒಂದು ಮೈಕ್ ಇದ್ದರೆ ಒಳ್ಳೇದು. ಏನಕ್ಕಪ್ಪ ಅಂದರೆ ನೀವೇನು ಮಾತಾಡ್ತಿದ್ದೀರಾ ಅನ್ನೋದು ಕೇಳಿಸ್ಬೇಕಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಸೊ ಇದೊಂದು ಮೇಯ್ನು. ಮತ್ತು ಫಸ್ಟೇ ಒಂದು ಲೈನ್ ಹೇಳಿದೆ ನಿಮಗೆ, ನೀವು ಸಾಲಗಾರರಾಗ್ಬಾರ್ದು, ಮೋಟೋ ಬ್ಲಾಗರ್ ಆಗಬೇಕು ಅಂತ. ಸಾಲ ಮಾಡಿ ಮೋಟೋ ಬ್ಲಾಗ್ ಮಾಡೋದೇನು ದೊಡ್ಡದಲ್ಲ. ಯೂಟ್ಯೂಬು ಎಲ್ರಿಗೂ ಕೈ ಹಿಡಿಯಲ್ಲ, ಕೈ ಹಿಡಿಬೇಕಾದವ್ರಿಗೆ ಹಿಡಿಯೋದು. ಯೂಟ್ಯೂಬಲ್ಲಿ ಯಾರು ಕಂಟೆಂಟ್ನ ಚೆನ್ನಾಗಿ ಕೊಡ್ತಾರೆ, ವೀಡಿಯೋನ ಚೆನ್ನಾಗಿ ಮಾಡ್ತಾರೆ, ಕಂಪಲ್ಸರಿಯಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಕನ್ಸಲ್ಟೆನ್ಸಿ ಅನ್ನೋದನ್ನ ಮೇಂಟೈನ್ ಮಾಡ್ತಿರ್ತಾರೆ, ಅವ್ರಿಗೆ ಯೂಟ್ಯೂಬ್ ಒಲಿಯೋದು, ಎಲ್ಲರಿಗೂ ಒಲಿಯಲ್ಲ. ಸೊ ಅದರಿಂದ ನೀವು ನೋಡಿಕೊಂಡು ಯೂಟ್ಯೂಬ್ನ ಶುರು ಮಾಡಿ. ಯಾರೋ ಹೇಳಿದ್ರು, ಯಾರೋ ಕೇಳಿದ್ರು ಅಂದ್ಬಿಟ್ಟು ಯೂಟ್ಯೂಬ್ ಬಂದು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಗೆ ಫ್ಯಾಷನ್ ಇದೆಯಾ, ನಾನು ಯೂಟ್ಯೂಬ್ ಮಾಡಬೇಕು ಮತ್ತು ಎಲ್ಲ ಕಡೆ ನಾನು ಪ್ರಚಾರ ಆಗಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ಮಾತ್ರ ನೀವು ಮೋಟೋ ಬ್ಲಾಗ್ ಶುರು ಮಾಡಬೇಕು. ದುಡ್ಡು ಮಾಡಬೇಕು ಅಂತಂದರೆ ಬೇಡ, ಅದ್ರ ಬಗ್ಗೆ ಮಾತಾಡಬಾರ್ದು. ಬೇರೆ ವೀಡಿಯೋಗಳಿದೆ ನೋಡಿ. ನೀವು ದುಡ್ಡು ಮಾಡಬೇಕು ಅಂತಲೇ ಬಂದರೆ ನಿಜವಾಗ್ಲೂ ಮೋಟೋ ಬ್ಲಾಗರ್ ಆಗೋಕ್ಕಾಗಲ್ಲ. ನೀವು ಒಂದು ಕಂಟೆಂಟ್ ಕೊಟ್ಟು ಫೇಮಸ್ ಆಗಬೇಕು ಅಂದ್ರೆ ಮಾತ್ರ ಒಳ್ಳೆ ಕಂಟೆಂಟ್ ಕೊಡಿ. ನೀವು ಬೇಡ ಅಂದರೂ ದುಡ್ಡು ಬರ್ತದೆ. ಕೆಲವರು ಅಂತಾರೆ ಯೂಟ್ಯೂಬಿಂದ ದುಡ್ಡು ಬರುತ್ತಲ್ಲ ಬ್ರೋ ಅಲ್ವಾ ಅಂತ. ಬರುತ್ತೆ ಗುರು, ಯಾರು ಬರಲ್ಲ ಅಂದರು. ನೀನು ಒಳ್ಳೆ ಕಂಟೆಂಟ್ ಕೊಡು, ವಿಡಿಯೋ ಮಾಡು, ಅಪ್ಲೋಡ್ ಮಾಡು, ಒಂದಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಮಾಡು, ನಿನಗೂ ಒಂದಷ್ಟು ಲಕ್ಷ ವ್ಯೂಸ್ ಬಂತು ಅಂದಾಗ ನೀವು ಬೇಡ ಅಂದರೆ ನೀನು ಹಾಕೊಂಡು ದುಡ್ಡು ಬರುತ್ತೆ. ಗೊತ್ತಾಯ್ತಾ? ಯೂಟ್ಯೂಬಲ್ಲಿ. ಸೊ ನೀವು ನೋಡಿರ್ತೀರ, ಅವರ ಯೂಟ್ಯೂಬಿಂದ ಇಷ್ಟು ಬಂತು, ಇವರ ಯೂಟ್ಯೂಬಿಂದ ಇಷ್ಟು ಬಂತು, ನಂಗೆ ಫಸ್ಟ್ ಪೇಮೆಂಟ್ ಆಯಿತು, ಸೆಕೆಂಡ್ ಪೇಮೆಂಟ್ ಆಯಿತು ಅಂತೆಲ್ಲ ಮಾಡ್ತಿರ್ತಾರೆ ಅಲ್ವಾ? ಸೊ ಅದರಿಂದ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿ ಗುರು, ಆರಾಮಾಗಿ ಮಾಡ್ಕೋಬೋದು. ಅದಾದಮೇಲೆ ನೀವು ಅಪ್ಗ್ರೇಡ್ ಆಗಿ, ಆಯಿತಾ? ಏನೋ ಗೋಪ್ರೋ ತೊಗೊಳ್ಳಿ, ಒಳ್ಳೆ ಕ್ಯಾಮ್ರಾ ತೊಗೊಳ್ಳಿ, ಆ್ಯಂಡ್ ಕ್ಯಾಂಡಿ ಕ್ಯಾಮ್ ತೊಗೊಳ್ಳಿ, ಏನೇನೋ ಆಪ್ಷನ್ ಇದೆ. ಚಿಕ್ಕ ಗೆಜೆಟ್ಗಳೆಲ್ಲ ಬಂದುಬಿಟ್ಟಿದೆ. DJ ಅವ್ರದ್ದೆಲ್ಲ ಒಂದು ಗಿಂಬಲ್ ಥರನೇ ಐತೆ, ಅದರಲ್ಲೇ ಡಿಸ್ಪ್ಲೇ ಎಲ್ಲ ಐತೆ, ಇಲ್ಲಿ ಹೊಡ್ತಿದ್ರಲ್ಲ ಈ ಥರದ್ದು ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ. ನೀವು ಕಂಟೆಂಟ್ ಕೊಟ್ಟು ನಿಮ್ಮ ಚಾನಲ್ ಚೆನ್ನಾಗಿ ಬಿಲ್ಡ್ ಮಾಡ್ಕೋತ ಅಂದರೆ ಆರಾಮಾಗಿ ನೀವು ಒಳ್ಳೆ ಮೋಟೋ ಬ್ಲಾಗರ್ ಆಗ್ಬೋದು. ಸಾಕು ಗುರು, ಒಂದು 700 - 800 ರೂಪಾಯಿಲಿ ನೀವು ಮೋಟೋ ಬ್ಲಾಗ್ನ ಆರಾಮಾಗಿ ಶುರು ಮಾಡ್ಬೋದು.
ಸೊ ಹೇಗಿತ್ತು ಈ ಒಂದು ಇನ್ಫಾರ್ಮೇಷನು? ವಿಡಿಯೋ ಇಷ್ಟ ಆಗಿದರೆ ಫಸ್ಟ್ ಹೇಳ್ದಂಗೆ ಲೈಕ್ ಮಾಡಿ, ಇಷ್ಟ ಆಗಲಿ ಅಂದರೆ ಗೊತ್ತಿಲ್ಲ ಆದರೂ ತಲೆ ಕೆಡಿಸ್ಕೋಬೇಡಿ, ಡಿಸ್ಲೈಕ್ ಮಾಡಿ. ಒಟ್ಲಿ ನೀವು ಲೈಕ್ ಮಾಡೋದು ಡಿಸ್ಲೈಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಸಿಗೋಣ ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.